ಗುಡಿಬಂಡೆಯಲ್ಲಿ ಅಕ್ಷರಶಃ ರೌಡಿಸಂ ತಾಂಡವವಾಡುತ್ತಿದೆ. ವೈಯಕ್ತಿಕ ದ್ವೇಷಕ್ಕೆ ಸಾರ್ವಜನಿಕರ ಆಸ್ತಿಯನ್ನೇ ಗುರಿಯಾಗಿಸಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. 5 ವರ್ಷಗಳ ಹಿಂದೆ ಶಾಸಕರ ಅನುದಾನದಲ್ಲಿ ಸ್ಥಾಪಿಸಲಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪುಡಿ ಮಾಡಲಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯ ನೀರಿನ ಘಟಕದ ವಾಟರ್ಮ್ಯಾನ್ ರಾಮಾಂಜನಪ್ಪ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯೆ ಮುದ್ದು ಗಂಗಮ್ಮ ಅವರ ಪತಿ ಬಾಲು ಎಂಬುವವರ ನಡುವಿನ ವೈಯಕ್ತಿಕ ಜಟ್ಟಿ ಕಾಳಗದಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಿರ್ಮಿಸಿದ್ದ ನೀರಿನ ಘಟಕದ ಮೇಲೆ ಗದಾ ಪ್ರಹಾರ ನಡೆದಿದೆ. ಈ ಇಬ್ಬರು ಸೇರಿ ನೀರಿನ ಘಟಕದ ಗಾಜುಗಳನ್ನು ಪುಡಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ರೂರಲ್ ಗುಡಿಬಂಡೆ ಗ್ರಾಮದಲ್ಲಿ ಕುಡಿಯೋ ನೀರಿನ ವಾಟರ್ ಪ್ಯೂರಿಫೈಯರ್ ಪ್ಲಾಂಟ್ ಹತ್ರ ಇಬ್ಬರು ಜಗಳ ಆಡ್ಕೊಂಡು ಸ್ವಲ್ಪ ಒಂದು ಸಮುದಾಯದ ಆಸ್ತಿಗೆ ನಷ್ಟ ಉಂಟು ಮಾಡಿ ಅಲ್ಲೆಲ್ಲ ಗ್ಲಾಸ್ ಎಲ್ಲ ಬಿದ್ದಿರುತ್ತೆ. ಈ ಬಗ್ಗೆ ಸಾರ್ವಜನಿಕರು ಹಾಗೂ ಎಲ್ಲ ಸಮುದಾಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಹಾಗೆ ತುರ್ತಾಗಿ ನಮಗೆ ಗ್ರಾಮ ಪಂಚಾಯತಿಗೆ ಮಾಹಿತಿ ಬಂದಿದ್ದು PDO ಅವ್ರನ್ನೂ ಕೂಡ ನಾನು ಸ್ಪಾಟಿಗೆ ಕಳಿಸಿದ್ದೀನಿ. ಹಾಗೆ ಮೂಲತಃ ಅದು ಒಂದು ಏಜೆನ್ಸಿ ರನ್ ಮಾಡ್ತಾ ಇರೋದು, ಅವರು RWS ಅವ್ರ ಕಂಟ್ರೋಲಲ್ಲಿ ಬರುತ್ತೆ. ಸೊ ಅವರು ಕೂಡ ನವೀನ್ ಅವ್ರಿಗೂ ಸೂಕ್ತ ಕ್ರಮ ತಗೊಳ್ಳಿ, ಈ ನಿಟ್ಟಿನಲ್ಲಿ ಸಮುದಾಯದ ಆಸ್ತಿ ಬಗ್ಗೆ ಯಾರಾದರೂ ಧಕ್ಕೆ ಮಾಡಿದರೆ, ಅದಕ್ಕೆ ನಷ್ಟ ಉಂಟು ಮಾಡಿದರೆ ಸೂಕ್ತವಾದ ನಿಯಮಾನುಸಾರ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಅವ್ರಿಗೂ ಇರುತ್ತೆ ಆಲ್ರೆಡಿ. ಸೊ ಅವರು ದೂರವಾಣಿ ಕರೆಯನ್ನು ಸ್ವೀಕಾರ ಮಾಡದಿಲ್ಲದ ಕಾರಣ EE ಅವ್ರಿಗೂ ಕೂಡ ನಾವು ಕರೆ ಮಾಡಿರ್ತೇವೆ. ಆದರೆ ಅವರು ಇನ್ನು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ ನೈರ್ಮಲ್ಯ ಮತ್ತು ಕುಡಿಯುವ ನೀರಿನ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ನವೀನ್ ಅವರು ಸ್ಥಳೀಯರು ದೂರು ನೀಡಿದ ತಕ್ಷಣ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೂರಲ್ ಗುಡಿಬಂಡೆ ಗ್ರಾಮದಲ್ಲಿ ಮಾನ್ಯ ಶಾಸಕರ ಒಂದು SDP ಯೋಜನೆ ಅಡಿಯಲ್ಲಿ 5 ವರ್ಷದಿಂದ ಈ ಒಂದು ಪ್ಲಾಂಟ್ನ ನಾವು ಇನ್ಸ್ಟಾಲ್ ಮಾಡಿ 5 ವರ್ಷ ಕಂಪ್ಲೀಟ್ ಆಗಿದೆ. ಇದನ್ನು ಆಗಿನ ಗ್ರಾಮ ಪಂಚಾಯತಿ ಮೆಂಬರ್ ಅವರೇ ಒಬ್ಬರು ವಾಟರ್ಮ್ಯಾನು ಬೇಡ, ಲೋಕಲಲ್ಲಿ ಒಬ್ಬರಿಗೆ ಉದ್ಯೋಗ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಇಟ್ಟಿದ್ರು. ಆಮೇಲೆ ಅವ್ರಿಗೆ ಆ ಒಂದು ಮೆಂಬರ್ಗೆ ಮತ್ತು ಇವ್ರಿಗೆ ಮನಸ್ತಾಪ ಬಂದು ಆ ಒಂದು ಗಲಾಟೆಗಳಲ್ಲಿ ಈ ಒಂದು ಸಾರ್ವಜನಿಕರ ಆಸ್ತಿನ ನಿನ್ನೆ ರಾತ್ರಿ ನಡೆದಿರೋ ಗಲಾಟೆಯಲ್ಲಿ ಒಂದು ಗ್ಲಾಸ್ನ ಪುಡಿ ಮಾಡಿ ಇದನ್ನು ಸಾರ್ವಜನಿಕರ ಆಸ್ತಿಯನ್ನು ಹಾನಿ ಮಾಡಿದ್ದಾರೆ. ಇದು ನಮಗೆ ಇವತ್ತು ಗಮನಕ್ಕೆ ತಗೊಂಬಂದಿದ್ದಾರೆ. ಈಗ ತಗೊಂಬಂದಿದ ತಕ್ಷಣ ಇಮಿಡಿಯೇಟ್ ನಾನು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಇದು ಗ್ಲಾಸ್ ಎಲ್ಲ ಪುಡಿ ಆಗಿರೋದು ಕಂಡು ಬಂದಿದೆ. ತಂದೆ ತಾಯಿಗಳ ಜಗಳದಲ್ಲಿ ಕೂಸು ಬಡವವಾಯಿತು ಎಂಬಂತೆ ಇವರ ಇಬ್ಬರ ಜಗಳದಲ್ಲಿ ಗ್ರಾಮದ ನಿವಾಸಿಗಳು ಕುಡಿಯುವ ನೀರಿನಿಂದ ಪರದಾಡುವಂತಾಗಿದೆ. ವೈಯಕ್ತಿಕ ದ್ವೇಷಕ್ಕೆ ಸಾರ್ವಜನಿಕರ ಆಸ್ತಿ ಹಾಳು ಮಾಡುವುದು ಸರಿಯೇ? ಇವರಿಂದಲೇ ನಷ್ಟವಾಗಿರುವ ವೆಚ್ಚವನ್ನು ಭರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ವೈಯಕ್ತಿಕ ದ್ವೇಷಕ್ಕೆ ಸಾರ್ವಜನಿಕರು ಕುಡಿಯುವ ನೀರಿನ ಸೌಲಭ್ಯಕ್ಕೆ ಕತ್ತರಿ ಹಾಕಿದ ಇವರ ಇಬ್ಬರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಕುಡಿಯಲು ನೀರಿನ ಘಟಕವನ್ನು ಸರಿಪಡಿಸುವಂತಾಗಬೇಕು ಎಂದು ಒತ್ತಾಯಿಸಿದ್ದಾರೆ.